ನಮಸ್ಕಾರ. ಇವತ್ತು ಒಂದು ದುಃಖಕರ ವಿಚಾರ ಅಂತ ಹೇಳ್ಬೋದು. ಬೆಸ್ಕಾಮಿನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮಹಾಂತೇಶ್ ಬಿಳಿಗಿ ಅವರು ಇವತ್ತು ಜೇವರ್ಗಿ ಹತ್ರ ರಸ್ತೆ ಅಪಘಾತದಲ್ಲಿ ಇನೋವಾ ಕಾರಲ್ಲಿ ಹೋಗುವಾಗ ಅವರ ಕೊನೆ ಉಸಿರು ಎಳೆದಿದ್ದಾರೆ. 1974ರಲ್ಲಿ ಜನಿಸಿದಂತ ಮಹಾಂತೇಶ್ ಬಿಳಿಗಿ ಅವರು ಕಡುಬಡತನದಲ್ಲಿ ಒಂದು ದೊಡ್ಡ ಹುದ್ದೆ ಆದಂತ KAS ಪಾಸ್ ಮಾಡಿ ಧಾರವಾಡ, ದಾವಣಗೆರೆ, ಉಡುಪಿ ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ DC ಆಗಿ ನಂತರ IAS ಕ್ಯಾಡರ್ ಮಾಡ್ಕೊಂಡು 98ನೇ ಬ್ಯಾಚಿನ IAS ಕ್ಯಾಡರ್ ಮಾಡ್ಕೊಂಡು ಅವರು ಬೆಸ್ಕಾಮಿನ MD ಆಗಿ ಬರ್ತಾರೆ. ಸುಮಾರು 2 ವರ್ಷ 6 ತಿಂಗಳ ಕಾಲ ಬೆಸ್ಕಾಂ MD ಆಗಿ ಕೆಲಸ ನಿರ್ವಹಿಸಿರ್ತಾರೆ. ಅದಾದ ನಂತರ ಖನಿಜ ಇಲಾಖೆಗೆ ಮಹಾಂತೇಶ್ ಬಿಳಿಗಿ ಅವರು ಹೋಗ್ತಾರೆ. ಅವರು ಸುಮಾರು 2 ವರ್ಷ 6 ತಿಂಗಳ ಕಾಲ ಬೆಸ್ಕಾಂ MD ಆಗಿದ್ರು. ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಹೋದ್ರು. ಆದರೆ ಇವತ್ತು ದೌರ್ಭಾಗ್ಯ, ದುರಾದೃಷ್ಟ ಇರಬೇಕು, ಮಹಾಂತೇಶ್ ಬಿಳಿಗಿ ಅವರ ಇಬ್ಬರು ಸೋದರರು ಶಂಕರ್ ಬಿಳಿಗಿ, ಈರಣ್ಣ ಶಿರಸಂಗಿ, ಮಹಾಂತೇಶ್ ಬಿಳಿಗಿ ಅವರು ಒಟ್ಟು 3 ಜನ ಇನೋವಾ ಕಾರಲ್ಲಿ ಹೋಗುವಾಗ ಅಸುನೀಗ್ತಾರೆ. ಇನೋವಾ ಹೈಬ್ರಿಡ್ ಕಾರು K04N67982 ಎನ್ನುವ ಒಂದು ಕಪ್ಪು ಬಣ್ಣದ ಇನೋವಾ ಕಾರು ಪಲ್ಟಿ ಆಗುತ್ತೆ. ಅಂದ್ರೆ ಗ್ಲಾಸ್ ಇರುವಂತಹ, ರೂಫ್ ಟಾಪ್ ಇರುವಂತಹ ಕಾರದು, ಹೈಬ್ರಿಡ್ ಕಾರು. ನಾಯಿನ ತಪ್ಸೋಕೆ ಹೋಗಿ ಈ ಘಟನೆ ನಡೆದಿದೆ ಅನ್ನೋ ಒಂದಿಷ್ಟು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಮನುಷ್ಯನ ಜೀವನ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ತಮಗೆ ಸಿಕ್ಕ ಕಾಲಾವಕಾಶದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ತಮಗೆ ಸಿಕ್ಕ ಕಾಲಾವಕಾಶದಲ್ಲಿ ಒಂದು 4 ಜನಕ್ಕೆ ಒಳ್ಳೇದು ಮಾಡುವಂತಹ ಮತ್ತು ಸಾರ್ವಜನಿಕರಿಗೆ ಉಪಕಾರ ಆಗುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಭಾವನೆ. 1974 ಮಾರ್ಚ್ 27ರಂದು ಮಹಾಂತೇಶ್ ಬಿಳಿಗಿ ಅವರು ಜನಿಸ್ತಾರೆ. 2012ರ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿದ್ದು ಇವತ್ತು 25/11/2025ಕ್ಕೆ ಅಸುನೀಗ್ತ. ಸುಮಾರು 50 ವರ್ಷ ವಯಸ್ಸುಳ್ಳ ಮಹಾಂತೇಶ್ ಬಿಳಿಗಿ ಅವರು ಇನ್ನು 10 ವರ್ಷಗಳ ಕಾಲ 2034ರವರೆಗೂ ಅವ್ರಿಗೆ ಈ ಸಾರ್ವಜನಿಕರ ಸೇವೆ ಮಾಡುವಂತ ಅದ್ಭುತ ಅವಕಾಶವಿತ್ತು. ಒಂದು ಕಾಲಮಾನದಲ್ಲಿ ಬಡತನದಲ್ಲಿ ಬೆಳೆದಂತಹ ಮಹಾಂತೇಶ್ ಬಿಳಿಗಿ ಅವರು ಇವತ್ತು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಂತಹ ಸ್ಥಾನಮಾನಕ್ಕೆ ತಲುಪಿದ್ರು. ಆದರೆ ದೌರ್ಭಾಗ್ಯ, ಅನ್ನ ಇದೆ, ತಿನ್ನಕ್ ಮನುಷ್ಯ ಇಲ್ಲ. ಜೊತೆಯಲ್ಲಿ ಅವರ ಸಹೋದರರು ಈರಣ್ಣ ಅವರಾಗಿರ್ಬೋದು, ಮಹಾಂತೇಶ್ ಈರಣ್ಣ ಆಗಿರ್ಬೋದು,
ಮತ್ತು ಅವ್ರ ಸಹೋದರರು ಇನ್ನೊಬ್ಬರು ಶಂಕರ್, ಇಬ್ಬರು ಇಲ್ಲ. ಅವ್ರ ಜೊತೆಯಲ್ಲಿ ಡ್ರೈವರ್ ಮತ್ತು ಇನ್ನೊಬ್ಬರು ಸಹೋದರರು ಇದ್ರಂತೆ. ಅವರು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡಿತಾ ಇದ್ದಾರೆ, ಜೇವರ್ಗಿ ಆಸ್ಪತ್ರೆಯಲ್ಲಿ. ಅವರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಈ ದುಃಖನ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೂ ಕೊಡಲಿ, ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ನೌಕರ ವರ್ಗದವ್ರಿಗೂ ಕೊಡಲಿ. ನನಗೆ ಮಹಾಂತೇಶ್ ಬೀಳ್ಗಿ ಅವರ ಮೇಲೆ ತುಂಬಾನೇ ನೆಗೆಟಿವ್ ಥಾಟ್ಸ್ ಇದೆ, ತುಂಬಾನೇ. ಬಟ್ ಹೇಳ್ಬೋದು ಹೇಳ್ಬಾರ್ದು ನಂಗೆ ಗೊತ್ತಿಲ್ಲ. ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ವ್ಯಕ್ತಿ ಇಲ್ಲ, ವ್ಯಕ್ತಿ ಇಲ್ಲದಿದ್ದಾಗ ನಾವು ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಮಾತಾಡೋದು ತಪ್ಪೇ. ನಾನು ಖಂಡಿತವಾಗ್ಲಿಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಮಹಾಂತೇಶ್ ಬೀಳ್ಗಿ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಆ ಒಂದು ಜೀವಕ್ಕೆ, ಆ ಒಂದು ಆತ್ಮಕ್ಕೆ ನಾನು ಶಾಂತಿ ಸಹ ಕೋರ್ತೀನಿ. ಆದರೆ ಮುಂಬರುವ ಅಥವಾ ಇವರ ಹಿಂದೆ ಇರುವಂತಹ ಅಧಿಕಾರಿಗಳಿಗೆ ಇದೊಂದು ಪಾಠವಾಗಲಿ ಅನ್ನೋದು ಅಷ್ಟೇ ಉದ್ದೇಶ. ಆ ವ್ಯಕ್ತಿ ವಿರೋಧಿಸ್ತಾ ಇಲ್ಲ, ವ್ಯಕ್ತಿಯ ಕೆಲಸಗಳನ್ನ ವಿರೋಧಿಸ್ತಾ ಇದ್ದೀನಿ ನಾನು. ಮಹಾಂತೇಶ್ ಬೀಳ್ಗಿ ಅವರು ದಾವಣಗೆರೆ DC ಆಗಿದ್ದಾಗ ಒಂದಿಷ್ಟು ಹಿತನುಡಿಗಳನ್ನ ಹೇಳಿದ್ದು, ಅವರ ತಾಯಿ ಬಗ್ಗೆ ಮಾತಾಡಿದ್ದು, ಮತ್ತು ಯಾವುದೋ ಒಬ್ಬ ಹುಡುಗನ್ನ ನಿಲ್ಲಿಸ್ಕೊಂಡು ಏನೋ ಜೀವನ ಅಂದ್ರೆ ಏನು ಅಂತ ಪಾಠ ಮಾಡಿದಂಥ ಮಹಾಂತೇಶ್ ಬೀಳ್ಗಿ ಅವರು ತಮಗೆ ಸಿಕ್ಕಂತ ಅದ್ಭುತ ಅವಕಾಶಗಳನ್ನ, ಒಂದು ಅದ್ಭುತ ಕಾರ್ಯ ಮಾಡಬೇಕಾದಂತಹ ಸ್ಥಾನಮಾನದಲ್ಲಿ ಎಲ್ಲೋ ಎಡವು ಬಿಟ್ಟರು ಮಹಾಂತೇಶ್ ಬೀಳ್ಗಿ ಅವರು ಅನ್ನೋದು ನನಗೆ ಅವರು ಬಂದಾಗಿಂದ ಇದೆ. ಆಕ್ಚುಲಿ ಮಹಾಂತೇಶ್ ಬೀಳ್ಗಿ ಅವ್ರ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನಾನು. ತುಂಬ ವಿಡಿಯೋದಲ್ಲಿ ಅವ್ರ ಬಗ್ಗೆ ನೆಗೆಟಿವ್ನೇ ಮಾತಾಡಿದ್ದೀನಿ. ಅದನ್ನು ವಾಸ್ತವ ಅಂತ ನಾನು ನಂಬಿದ್ದೀನಿ, ಅಥವಾ ಆ ವಿಡಿಯೋಗಳನ್ನ ನೋಡಿದಂಥ ಜನರು ವಾಸ್ತವ ಅಂತ ನಂಬಿರಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಬೆಸ್ಕಾಂ MD ಆಗಿ ಬಂದಾದ ಮೇಲೆ ಇವರ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ಪವರ್ ಮ್ಯಾನ್ಗಳು ವಿದ್ಯುತ್ತಿನ ಅಪಘಾತಕ್ಕೆ ಒಳಗಾಗಿ ಇಹಲೋಕ ತ್ಯಜಿಸ್ತಾರೆ. ಇವರ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ಲೋಕಾಯುಕ್ತ ದಾಳಿಗಳಾಗುತ್ತೆ. ಇವರ ಕಾಲಾವಧಿಯಲ್ಲಿ 10% ಡೆವಲಪ್ಮೆಂಟ್ ಬೆಸ್ಕಾಮಲ್ಲಿ ಆಗಲ್ಲ. ಇವರ ಕಾಲಾವಧಿಯಲ್ಲಿ ಹಲವಾರು ಅಧಿಕಾರಿಗಳು ನನ್ನನ್ನು ಯಾರೇನೂ ಮಾಡೋಕ್ಕಾಗಲ್ಲ ಅನ್ನುವಷ್ಟು ದರ್ಪದಲ್ಲಿ ಮೆರೀತಾರೆ. ಇವರು 2 ವರ್ಷ 6 ತಿಂಗಳ ಕಾಲ ಬೆಸ್ಕಾಂ MD ಆಗಿದ್ದಾಗ ಇವರ ಸಾಧನೆ ಶೂನ್ಯ ಅಂತಲೇ ನಾನು ಹೇಳ್ತೀನಿ. ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ಆದರೆ ಬೆಸ್ಕಾಂ MD ಆಗಿದ್ದಂತಹ ಮಹಾಂತೇಶ್ ಬೀಳ್ಗಿ ಅವರು ಮಾಜಿ, ಅವರ ಸಾವು ನಿಮ್ಮೆಲ್ಲರಿಗೂ ಎಷ್ಟು ನೋವು ತಂದಿದೆಯೋ ಖಂಡಿತವಾಗ್ಲೂ ನನಗೂ ಅಷ್ಟೇ ನೋವನ್ನು ತಂದಿದೆ. ನಾನೊಬ್ಬ ಮಾನವೀಯ ಗುಣಗಳಿರುವಂತಹ ಮನುಷ್ಯತ್ವ ಇರುವಂತಹ ಮನುಷ್ಯನಾಗಿ ನನಗೂ ಯೋಚನೆ ಆಗುತ್ತೆ. ಒಬ್ಬ ಪವರ್ ಮ್ಯಾನ್ ತೀರೋದ್ರೇ ನನಗೆ ಹೊಟ್ಟೆಯಲ್ಲಿ ಕಲಕುತ್ತೆ. ಆದರೆ ಬಾಳಿ ಬದುಕಬೇಕಾದಂತಹ ಇನ್ನು 10 ವರ್ಷಗಳ ಕಾಲ ತನ್ನ ಸರ್ವಿಸ್ನ ಮುಗಿಸ್ಬೇಕಾದಂತಹ ಒಬ್ಬ ಹಿರಿಯ ಅಧಿಕಾರಿ, IAS ಕ್ಯಾಡರ್ನ ಅಧಿಕಾರಿ, KS ಇಂದ IAS ಬಂದಂಥ ಅಧಿಕಾರಿ, ಈ ರೀತಿಯಾಗಿ ಅಕಾಲಿಕ ಮರಣ ನಿಜವಾಗ್ಲೂ ಯಾರಿಗೇ ಆಗಲಿ ದುಃಖ ತರುತ್ತೆ. ಈ ದುಃಖನ ಭರಿಸುವಂತಹ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ. ಇವತ್ತು ಈ ಘಟನೆ ನನ್ನನ್ನು ಸೇರಿಸಿ ಪ್ರತಿಯೊಬ್ಬರಿಗೂ ಪಾಠ ಆಗಲಿ. ಯಾಕಂದರೆ ನಾವು ಬದುಕಿದಷ್ಟು ದಿನ ಅಥವಾ ನಮಗೆ ಸಿಕ್ಕಂಥ ಕಾಲಾವಕಾಶದಲ್ಲಿ ನಾವು ಎಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ, ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದರೆ ತನ್ನ ಕಾರ್ಯ ವ್ಯಾಪ್ತಿಲಿ ಎಷ್ಟು ಜನಕ್ಕೆ ಒಂದು ಸಮರ್ಪಕವಾದ ಕೆಲಸ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾರೆಲ್ಲ ಇದ್ದೀರಲ್ಲ, ಅವರೆಲ್ಲರಿಗೂ ದಯವಿಟ್ಟು ಹೇಳ್ತಾ ಇದ್ದೀನಿ,
ನಿಮ್ಮ ಕಾರ್ಯವ್ಯಾಪ್ತಿಲಿ, ನಿಮ್ಮ ಕಾಲಾವಧಿಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ, 4 ಜನಕ್ಕೆ ಹೆಲ್ಪ್ ಮಾಡಿ. ಖಂಡಿತವಾಗ್ಲೂ ಇವತ್ತು ಒಂದು ಮಟ್ಟದ ಇನ್ವೆಸ್ಟಿಗೇಷನ್ ಆದರೆ ಮಹಾಂತೇಶ್ ಬಿಳಿಗಿ ಅವರು ಬಡವರಂತೂ ಖಂಡಿತವಾಗ್ಲೂ ಅಲ್ಲ. ಹುಟ್ಟು ಬಡತನ ಇರಬಹುದು, ಆದರೆ ಅವರ ಸಾವು ಶ್ರೀಮಂತಿಕೆ, ಅದರಲ್ಲಿ 2 ಮಾತಿಲ್ಲ. ಅವರ ಸಂಬಳದ ಶ್ರೀಮಂತಿಕೆಯೋ ಇನ್ನೊಂದು ಶ್ರೀಮಂತಿಕೆಯೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವರ ಸಾವು ಶ್ರೀಮಂತ ಸಾವೇ. ಶ್ರೀಮಂತ ಸಾವು ಅಂದರೆ ಅದ್ಧೂರಿಯಾಗಿ ತೀರ್ಕೊಂಡಿದ್ದಾರೆ ಅಂತಲ್ಲ. ಅವರ ಇವತ್ತಿನ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಆಸ್ತಿ ಪಾಸ್ತಿ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಬಟ್ ಇಲ್ಲದಿರೋ ವ್ಯಕ್ತಿಯ ಬಗ್ಗೆ ನಾವು ಜಾಸ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ, ಮತ್ತು ಯಾರಿಗೂ ನೋವುಂಟು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ನನ್ನ ಉದ್ದೇಶ ಇಷ್ಟೇ, ಅವರಿಗೆ ಸಿಕ್ಕಂತ 2 ವರ್ಷ 6 ತಿಂಗಳ ಅದ್ಭುತ ಕಾರ್ಯ ಮಾಡ್ಬೋದಾಗಿತ್ತು ಬೆಸ್ಕಾಮಲ್ಲಿ. ನಾನೇ ಹೇಳಿದ್ದೀನಿ, ರಾಮಚಂದ್ರ ಅನ್ನುವ ಒಂದು ಪವರ್ ಮ್ಯಾನ್ ಯಲಹಂಕದಲ್ಲಿ ಸ್ಟ್ರಕ್ಚರ್ ಮೇಲಿಂದ ಕೆಳಗಡೆ ಬಿದ್ದು ತೀರ್ಕತಾರೆ. ಮಹಂತೇಶ್ ಬಿಳಿಗಿ ಅವರು 1 ವಾರದ ಮುಂಚೆ ಅವರು ಬೆಸ್ಕಾಮಿಂದ ನಿರ್ಗಮಿಸಿ ಖನಿಜ ಇಲಾಖೆಗೆ ಹೋಗೋಕೆ 1 ವಾರದ ಮುಂಚೆ ಆ ರಾಮಚಂದ್ರ ಅನ್ನುವ ಒಬ್ಬ ಹುಡುಗ ತೀರಿ ಹೋಗ್ತಾರೆ. ಲೈಕ್ ಸ್ಟ್ರಕ್ಚರ್ ಮೇಲಿಂದ ಬಿದ್ದು 40 ವರ್ಷದ ಮನುಷ್ಯ ತಲೆಗೆ ಏಟಾಗಿ ತೀರಿ ಹೋಗ್ತಾರೆ. ಈ ಮಹಂತೇಶ್ ಬಿಳಿಗಿ ಅವರು ಅಲ್ಲೇ ಪಕ್ಕದಲ್ಲಿರುವಂತ ಒಂದು ಏರಿಯಾಗೆ ವಿಸಿಟ್ ಮಾಡಿರ್ತಾರೆ. GKVK ಹತ್ರ, ಹೆಬ್ಬಾಳ ಹತ್ರ ಬಂದಿರ್ತಾರೆ. ಆದರೆ ಆ ಪವರ್ ಮ್ಯಾನ್ ತೀರಿ ಹೋದ ಅಂತ ಅಟ್ಲೀಸ್ಟ್ ಹೋಗಿ ಒಂದು ಸಣ್ಣ ಸಾಂತ್ವನದ ಮಾತು ಹೇಳಲಿಲ್ಲ. ಆ ಮನುಷ್ಯ ನೋಡ್ಲಿಲ್ಲ. ಎಂಥ ಭಯಾನಕ ಸಾವಾಗಿತ್ತು ಅಂದ್ರೆ ಆ ರಾಮಚಂದ್ರ ಅನ್ನೋ ಒಂದು ಪವರ್ ಮ್ಯಾನ್ದು. ಈ ಮನುಷ್ಯ ಒಂದು ಸಾಂತ್ವನ ಹೇಳಲಿಲ್ಲ. ನಾನು ತುಂಬಾ ಖೇದ ವ್ಯಕ್ತಪಡಿಸಿ ನಾನು ವಿಡಿಯೋ ಸಹ ಮಾಡಿದ್ದೀನಿ ಅದ್ರ ಬಗ್ಗೆ. ಯಾಕ್ರಿ ಸ್ವಾಮಿ ಬರಲಿಲ್ಲ, ಯಾಕ್ರಿ DT ರಮೇಶ್ ಅವರೇ ನೀವು ಬರಲಿಲ್ಲ ಅಂತ ಕೇಳಿದ್ದೀನಿ. ಮಹಂತೇಶ್ ಬಿಳಿಗಿ ಅವರೇ ನೀವು ಯಾಕೆ ಬರಲಿಲ್ಲ ಅಲ್ಲಿಗೆ ಅಂತ ಕೇಳಿದ್ದೀನಿ. ಆ ಕುಟುಂಬಕ್ಕೆ ಸಾಂತ್ವನ ಯಾಕೆ ಹೇಳಲಿಲ್ಲ ಅಂತ. ಹಿರಿಯರಾಗಿ ನಿಮ್ಮ ಕಾರ್ಯವ್ಯಾಪ್ತಿಲಿ ಕಾಲಾವಧಿಲಿ ಈ ರೀತಿಯ ಒಂದು ಕೆಲಸನ ಮಾಡ್ಬೋದಾಗಿತ್ತು. ಆದರೆ ಇವತ್ತು ನೀವೇ ಇಲ್ದಂಗೆ ಆಗೋಗ್ಬಿಟ್ರಿ ಸರ್. ನಿಜವಾಗ್ಲೂ ದೌರ್ಭಾಗ್ಯ. ಏನೋ ಮಾಡೋಕ್ಕಾಗಲ್ಲ. ಇವತ್ತು ನಾವು ಒಂದಿಷ್ಟು ಒಳ್ಳೆ ಮಾತುಗಳನ್ನು ಹೇಳಬೇಕು ಅಥವಾ ಅವರ ಬಗ್ಗೆ ಸಾಂತ್ವನದ ನುಡಿಗಳನ್ನು ಹೇಳಬೇಕು. ಖಂಡಿತವಾಗ್ಲೂ ಈ ವಿಡಿಯೋ ಮುಖಾಂತರ ಯಾರಿಗೂ ನೋವು ಉಂಟು ಮಾಡಬೇಕು ಅಥವಾ ಮಹಂತೇಶ್ ಬಿಳಿಗಿ ಅವ್ರ ಮೇಲೆ ಏನೋ ಕಂಪ್ಲೇಂಟ್ ಹೇಳಬೇಕು ಅನ್ನೋದು ನನ್ನ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ನನ್ನ ಉದ್ದೇಶ ವೆರಿ ಸಿಂಪಲ್. ನಮಗೆ ಸಿಕ್ಕಂತಹ ಕಾಲಾವಧಿಯಲ್ಲಿ ಕಾರ್ಯವ್ಯಾಪ್ತಿಯಲ್ಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಇಷ್ಟೇ ನನ್ನ ಅಜೆಂಡಾ, ಬೇರೆ ಇನ್ನೇನಿಲ್ಲ. ಹಾಗಾಗಿ ಇವತ್ತು ನಮಗೆ ಸಿಕ್ಕಂತ ಒಂದು ಅದ್ಭುತ ಅವಕಾಶನ ಬಳಸ್ಕೊಂಡು ನಾವು ಒಂದಿಷ್ಟು ಒಳ್ಳೆ ಕೆಲಸ ಮಾಡುವಂಥ ಕೆಲಸ ಮಾಡೋಣ. ಇವತ್ತು 2012ರ IAS ಅಧಿಕಾರಿಯಾಗಿದ್ದಂತಹ ಮಹಂತೇಶ್ ಬಿಳಿಗಿ ಅವರು ಜೇವರ್ಗಿ ಹತ್ರ ಕಾರ್ ಅಪಘಾತದಲ್ಲಿ ಅವರ ಇಬ್ಬರು ಸಹೋದರರ ಜೊತೆಯಲ್ಲಿ ಇವರು ಸಹ ಕೊನೆ ಉಸಿರೆಳೆದಿದ್ದಾರೆ. ಗೌನಹಳ್ಳಿ ಕ್ರಾಸ್ ಬಳಿ ಈ ದುರ್ಘಟನೆ ನಡೆದಿದೆ. ಒಂದು ನಾಯಿ ಅಡ್ಡ ಬಂದಿರೋದ್ರಿಂದ ಇದೊಂದು ತಪ್ಸಕ್ ಹೋಗಿ ಆ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ವಿಜಯಪುರದಿಂದ ಕಲಬುರಗಿ ಜಿಲ್ಲೆಯ ಜೇವರ್ಗಿಗೆ ಹೋಗ್ತಾ ಇದ್ರು. ಒಂದು ಮದುವೆಯ ಪ್ರಯುಕ್ತ, ಅವರ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಹೋಗ್ತಾ ಇದ್ರು. KA04 N67982 ಎನ್ನುವ ಒಂದು ಬ್ಲ್ಯಾಕ್ ಕಲರ್ ಇನೋವಾ, ರೂಫ್ ಟಾಪ್ ಇರುವಂತಹ ಇನೋವಾದಲ್ಲಿ ಹೋಗ್ತಾ ಇದ್ರು. ಮೋಸ್ಟ್ಲಿ ಇವತ್ತು ಏನು ಶವ ಪರೀಕ್ಷೆಯ ಒಂದಿಷ್ಟು ಕಾರ್ಯಗಳಾಗ್ಬೋದು. ಅವರ ಶವ ಪರೀಕ್ಷೆ ಮಣ್ಣೂರು ಖಾಸಗಿ ಆಸ್ಪತ್ರೆಯಲ್ಲಿ ನಡೆಯುತ್ತೆ. ಅವರ ಸ್ವಂತ ಊರಲ್ಲಿ ಅವರ ಒಂದು ವಿಧಿವಿಧಾನಗಳು ನೆರವೇರಿಸ್ಬೋದು. 1974 ಮಾರ್ಚ್ 27ರಂದು ಜನಿಸಿದಂಥ ಮಹಂತೇಶ್ ಬಿಳಿಗಿ ಅವರು 2012ರಲ್ಲಿ IAS ಕ್ಯಾಡರ್ ಮುಗಿಸಿ ಬೆಸ್ಕಾಂ MD ಆಗಿರ್ತಾರೆ.
ಮುಂದುವರೆದು ನಾವೆಲ್ಲರೂ ಆ ಜೀವಕ್ಕೆ, ಆತ್ಮಕ್ಕೆ ಒಂದು ಸಾಂತ್ವನ ಹೇಳೋಣ, ಶಾಂತಿಯನ್ನು ಕೋರೋಣ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಈ ಒಂದು ಘಟನೆ, ಈ ಒಂದು ಸನ್ನಿವೇಶನ ನಮ್ಮ ಜೀವನದಲ್ಲಿ ಯಾವಾಗ ಏನು ಬರುತ್ತೋ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ. ಇವತ್ತೇನು ನಮ್ಮನ್ನೆಲ್ಲ ಆಗಲಿದಂತಹ ಶ್ರೀ ದಿವಂಗತ ಮಹಾಂತೇಶ್ ಬಿಳಿಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ಪಿಸ್ತಾ ಇದ್ದೀನಿ. ಆದಷ್ಟು ರಸ್ತೆ ಅಪಘಾತಗಳನ್ನ ತಪ್ಪಿಸುವಂಥ ಕೆಲಸ ಮಾಡೋಣ. ಒಂದಿಷ್ಟು ರಸ್ತೆಯಲ್ಲಿ ಜಾಗರೂಕರಾಗಿ ಗಾಡಿ ಓಡಿಸೋಣ. ತಪ್ಪು ನಡೆದಿದೆ. ಇದರಿಂದ 3 ಜನ ಅಸುನೀಗಿದ್ದಾರೆ. ಇನ್ನು 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಆ 3 ಜೀವಗಳಿಗೆ ಶಾಂತಿ ಕೊಡ್ತಾ ಇದ್ದೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.